ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣದ ಮೊತ್ತವನ್ನ ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹಾಕೋ ಕೆಲಸ ಇನ್ನೂ ಆಗಿಲ್ಲ. ಆದ್ರೆ 5,000 ಕೋಟಿ ರಿಲೀಸ್ ಮಾಡಿದೀವಿ ಅಂತಿದ್ದಾರೆ. ಸೊ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹೋಗಿದೆ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ನೋಡಿ ಬಂತು ಡೀಟೇಲ್. ಸದನದಲ್ಲಿ ಸಚಿವೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ಯಾಕೆ, ಗ್ಯಾರಂಟಿ ಹಣ ಎಲ್ಲಿಗೆ ಹೋಯ್ತು, ಅದು ಫಸ್ಟ್ ತನಿಖೆ ಆಗಲಿ. ಅವರೇ ಅಲ್ವಾ ಹೇಳಿದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ವಾ ಹೇಳಿದ್ದು 5,000 ಕೋಟಿ ನಾವು ರಿಲೀಸ್ ಮಾಡಿದೀವಿ, ಅಕೌಂಟ್ಗಳಿಗೆ ಹಾಕಲಾಗಿದೆ ಅಂತ. ಅದು ಸುಳ್ಳು ಅನ್ನೋದು ಗೊತ್ತಾಗಿದೆ ಅನ್ನೋದು. ಸಚಿವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದು. ಎರಡನೇದು ಗ್ಯಾರಂಟಿ ಹಣವನ್ನು ಲಪ್ಟಾಯಿಸಿರೋದು. ಯಾರು ಲಪ್ಟಾಯಿಸಿದ್ದಾರೆ, ಎಲ್ಲಿಗೆ ಹೋಗಿದೆ, ಅದು ಕೂಡ ಸಮಗ್ರ ತನಿಖೆ ಆಗಬೇಕು. ಹಿಂದೊಮ್ಮೆ ಕೇಂದ್ರದಲ್ಲಿ UPA ಇದ್ದಾಗ ಸಾಲ ಮನ್ನಾ ಮಾಡಿದರು. 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ. 18,000 ಕೋಟಿ ರೂಪಾಯಿ ನಕಲಿ ಖಾತೆಗಳಿಗೆ ಹಣ ಹೋಗಿತ್ತು. ಒಂದು ದೊಡ್ಡ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ. ಇದು ಕೂಡ ಏನಾರು ಆ ರೀತಿ ಏನಾರು ಆಗಿದೆಯಾ? ಆ ರೀತಿ ಆಗದೇ ಇದ್ದರೆ ಯಾಕೆ ಎಲ್ಲೋಯ್ತು ಹಣ, ಯಾಕೆ ಕೊಟ್ಟಿಲ್ಲ, ಮತ್ತು ಕೊಡದೇ ಇದ್ದರೂ ಕೊಟ್ಟಿದ್ದೀವಿ ಅಂತ ಯಾಕೆ ತಪ್ಪು ಮಾಹಿತಿ ಕೊಟ್ಟರು? ಈ ಎಲ್ಲ ಹಿನ್ನೆಲೆಯಲ್ಲಿ ವಿಧಾನಮಂಡಲದಲ್ಲೂ ಚರ್ಚೆ ಮಾಡ್ತೀವಿ. ಇದರ ಒಂದು ಸಮಗ್ರ ತನಿಖೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯಿಸ್ತೇವೆ. ಗೃಹಲಕ್ಷ್ಮಿ ವಿಚಾರವಾಗಿ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಮೊನ್ನೆನೇ ಅದು ಹೋರಾಟ ಸೋಮವಾರಕ್ಕೆ ಸ್ಪೀಕರ್ ಅವರು ಸೋಮವಾರಕ್ಕೆ ಅದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ತಪ್ಪು ಮಾಹಿತಿ ಕೊಟ್ಟಿರೋದಕ್ಕೆ ಸದನದಲ್ಲಿ ಅವ್ರಿಗೆ ನಾವು ಪ್ರಸ್ತಾವ ಮಾಡಿದಿರಿ. ಸ್ಪೀಕರ್ ಅವರು ಸೋಮವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ ಮಾಡಿದ್ದಾರೆ. ಸುಮಾರು 5,000 ಕೋಟಿ ರೂಪಾಯಿ 2 ತಿಂಗಳು 2,500 5,000 ಕೋಟಿ ಮುಚ್ಚಿಟ್ಬಿಟ್ಟಿದ್ದಾರೆ. ಜನಗಳಿಗೆ ಕೊಡಬೇಕಾದ ದುಡ್ಡನ್ನು ಪಾಪರ್ ಔಟು ಫೈನಾನ್ಸಲ್ಲಿ ದುಡ್ಡಿಲ್ಲ, ಕೊಟ್ಟಿಲ್ಲ, ಅದನ್ನು ಬಯಲಿಗೆ ಎಳಿತಾ ಇದ್ದೀರಿ. ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ಟರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ? ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದರೆ, ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರಿಗೆ ಇದು ಕೊಡ್ತೀರಿ? ಹಾಗೇನೆ ಗೃಹಲಕ್ಷ್ಮಿಯದು ಕೂಡ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣುಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದ್ದಾರಲ್ಲ, ಆದರೆ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ.